ನಿನ್ನೆಯ IPL ಪಂದ್ಯಾಟವನ್ನು ನೋಡ್ತಾ ಹೋಗೋದಾದ್ರೆ ಮುಂಬೈ ಇಂಡಿಯನ್ಸ್ ಇಷ್ಟರ ಮಟ್ಟಿಗೆ ಮುಗ್ಗರಿಸುತ್ತಾ ಎನ್ನುವುದಾಗೂ ಕೂಡ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಲಿಷ್ಠವಾಗಿ ಕಾಣ್ತಾ ಇದ್ದಂಥ ಮುಂಬೈ ಇಂಡಿಯನ್ಸ್ ನಿನ್ನೆ ಗುಜರಾತ್ ಟೈಟನ್ಸ್ ಎದುರುಗಡೆಯಲ್ಲಿ ಮುಗ್ಗರಿಸಿದೆ. ಹಾಗೆಯೇ ಮೊದಲು ಬ್ಯಾಟ್ ಮಾಡಿದಂಥ ಗುಜರಾತ್ನವರು ಉತ್ತಮ ಮೊತ್ತವನ್ನು ಕಲೆ ಹಾಕಿದ್ರು. ಇದನ್ನು ಬೆನ್ನತ್ತಿದಂಥ ಮುಂಬೈ ಇಂಡಿಯನ್ಸ್ ಈ ದೊಡ್ಡ ಮೊತ್ತವನ್ನು ಬೆನ್ನತ್ತೋಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. 160 ರನ್ಗೆ 6 ವಿಕೆಟ್ ಕಳ್ಕೊಂಡು ಸೋಲನ್ನು ಒಪ್ಕೊಂಡ್ರು. ಇನ್ನೊಂದು ಕಡೆಯಲ್ಲಿ ರೋಹಿತ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು. ಆದರೆ ರೋಹಿತ್ ಶರ್ಮಾ ಮೊದಲ ಪಂದ್ಯದಲ್ಲೂ ಆಡಲಿಲ್ಲ, ಎರಡನೇ ಪಂದ್ಯದಲ್ಲೂ ಕೂಡ ಆಡಲಿಲ್ಲ. ರೋಹಿತ್ ಶರ್ಮಾ ಸಿರಾಜ್ಗೆ ವಿಕೆಟ್ ಒಪ್ಪಿಸಿದ್ರು. ಕೇವಲ 8 ರನ್ 2 4ಗಳನ್ನು ಮಾತ್ರ ಹೊಡೆದರು. ಇನ್ನು ವಿದೇಶಿ ಬ್ಯಾಟರ್ಗಳು ಕೂಡ ಮುಂಬೈ ತಂಡಕ್ಕೆ ಸಹಾಯ ಆಗಲಿಲ್ಲ. ತಿಲಕ್ ವರ್ಮಾ ಸ್ವಲ್ಪ ಅಬ್ಬರಿಸಿದ್ರು. ಸೂರ್ಯಕುಮಾರ್ ಯಾದವ್ ಕೂಡ ಕೊಂಚ ಅಬ್ಬರಿಸಿ ನಿರಾಸೆಯನ್ನು ಮೂಡಿಸಿದರು. ಇನ್ನುಳಿದಂತೆ ನಾಯಕ ಹಾರ್ದಿಕ್ ಪಾಂಡ್ಯ, ನಮನ್ದೀರ್ ಇವರು ಯಾರೂ ಕೂಡ ನಿರೀಕ್ಷಿತ ಪ್ರದರ್ಶನವನ್ನು ನೀಡಲಿಲ್ಲ. ಆದರೆ ಗುಜರಾತ್ ಪರವಾಗಿ ಸಾಯಿ ಸುದರ್ಶನ್ 63 ರನ್, ಶುಭ್ಮನ್ ಗಿಲ್ 38 ರನ್ ಬಾರಿಸಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.